ಏಷ್ಯಾದಲ್ಲಿಯೇ ಅತಿ ಹೆಚ್ಚು ಮಾವು ಬೆಳೆಯುವ ಪ್ರದೇಶಗಳಲ್ಲಿ ಕರ್ನಾಟಕದ ಕೋಲಾರ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ. ಜಿಲ್ಲೆಯ ಒಟ್ಟು ಉತ್ಪಾದನೆಯಲ್ಲಿ ಸಿಂಹ ಪಾಲು ಹೊಂದಿರುವ ಶ್ರೀನಿವಾಸಪುರ ಕರ್ನಾಟಕದ ಮಾವು ಬೆಳೆಯ ಕಣಜ ಎಂದೇ ಖ್ಯಾತಿ ಪಡೆದಿದೆ. ಜಿಲ್ಲೆಯಲ್ಲಿ ಸುಮಾರು 56,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತಿದೆ. ಇಲ್ಲಿನ ಮಾವಿನ ಹಣ್ಣುಗಳು ವಿಶಿಷ್ಟ ರುಚಿ ಮತ್ತು ಗುಣಮಟ್ಟಕ್ಕೆ ದೇಶ ವಿದೇಶಗಳಲ್ಲಿ ಹೆಸರುವಾಸಿ. ಮಾವಿನ ಫಸಲು ಕಾಪಾಡಿಕೊಳ್ಳುವುದು ಒಂದು ಕಲೆ. ಈ ಕುರಿತು ಒಂದು ವರದಿ. ಹೂ ಹಂತದಿಂದ ಹಣ್ಣಾಗುವವರೆಗೆ ರೈತರು ಬಹಳ ಎಚ್ಚರಿಕೆಯಿಂದ ಮಾವಿನ ಮರಗಳು ಮತ್ತು ಹಣ್ಣುಗಳನ್ನು ಸಂರಕ್ಷಿಸಬೇಕಾಗುತ್ತದೆ. ಜಿಗಿ ಹುಳುಗಳು ಹೂವಿನ ರಸ ಹೀರಿ ಫಸಲು ನಾಶ ಮಾಡುತ್ತವೆ. ಇದನ್ನು ತಡೆಯಲು ರೈತರು ಬೇವಿನ ಎಣ್ಣೆ ಅಥವಾ ಶಿಫಾರಸು ಮಾಡಿದ ಕೀಟನಾಶಕಗಳನ್ನು ಸಿಂಪಡಿಸುತ್ತಾರೆ. ಇಬ್ಬನಿ ಅಥವಾ ಮೋಡ ಕವಿದ ವಾತಾವರಣವಿದ್ದರೆ ಹೂವಿಗೆ ಬೂದಿ ರೋಗ ಬರುತ್ತದೆ. ಇದರ ತಡೆಗೆ ಗಂಧಕದ ಪುಡಿ ಅಥವಾ ಸೂಕ್ತ ಶಿಲೀಂಧ್ರನಾಶಕಗಳನ್ನು ಬಳಸಲಾಗುತ್ತದೆ. ಮಾವಿಗೆ ಅತಿ ದೊಡ್ಡ ಶತ್ರುವೆಂದರೆ ಹಣ್ಣಿನ ನೊಣಗಳು. ಇವು ಹಣ್ಣನ್ನು ಚುಚ್ಚಿ ಮೊಟ್ಟೆ ಇಡುತ್ತವೆ. ಇದರಿಂದ ಹಣ್ಣುಗಳು ಒಳಗಿನಿಂದ ಕೊಳೆಯುತ್ತವೆ. ಮಾವು ರಕ್ಷಣೆಗೆ ಸಣ್ಣ ಗಾತ್ರವಿದ್ದಾಗಲೇ ಬ್ಯಾಗ್ ಹಾಕುವುದು ಸೂಕ್ತ. ಕಾಗದದ ಬ್ಯಾಗ್ ಅಥವಾ ನೈಲಾನ್ ನೆಟ್ ಬಳಸಬಹುದು. ವಿಶೇಷವಾಗಿ ರಫ್ತು ಮಾಡುವ ಮತ್ತು ಉತ್ತಮ ಗುಣಮಟ್ಟದ ಹಣ್ಣುಗಳ ರಕ್ಷಣೆಗಾಗಿ ರೈತರು ಈ ವಿಧಾನವನ್ನು ಅನುಸರಿಸುವುದು ಸಾಮಾನ್ಯ. ದೂರದರ್ಶನದೊಂದಿಗೆ ಮಾವು ಬೆಳೆಗಾರ ಗೋವಿಂದ ರೆಡ್ಡಿ, ಬ್ಯಾಗ್ ಹಾಕುವುದರಿಂದ ಹಣ್ಣು ನೋಡಲು ಆಕರ್ಷಕವಾಗಿ ಹಾಗೂ ಶುಚಿಯಾಗಿರುತ್ತದೆ. ಈ ಬ್ಯಾಗ್ ಹಣ್ಣಿನ ಮೇಲೆ ಸೂರ್ಯನ ಕಿರಣಗಳು ಬೀಳದಂತೆ ತಡೆಯುತ್ತದೆ. ಇದರಿಂದ ಹಣ್ಣು ಸಮಾನವಾಗಿ ಮಾಗುತ್ತದೆ ಹಾಗೂ ಹಣ್ಣಿನ ಬಣ್ಣ ಗಾಢವಾಗಿ ಮತ್ತು ಆಕರ್ಷಕವಾಗಿ ಬರುತ್ತದೆ. ಮಾರುಕಟ್ಟೆಯಲ್ಲಿ ಇಂತಹ ಹಣ್ಣಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ ಎಂದು ಹೇಳಿದರು. ಇದು ಹಾಕೋದ್ರಿಂದ ನಾವೊಂದು 200 ಗ್ರಾಮು ಸೈಜ್ ಬಂದಾಗ, ಕಾಯಿ 200 ಗ್ರಾಮ್ ಬಂದಾಗ ಇದನ್ನು ತೊಡಿಸ್ತೀವಿ. ಇದು ತೊಡಿಸಿದ ಮೇಲೆ ಜೇನು ಏನು ಅದ್ರ ಮೇಲೆ ಬೀಳೋದಕ್ಕೆ ಅವಕಾಶ ಇರೋದಿಲ್ಲ. ಅದ್ರ ಜೊತೆಗೆ ಒಳಗಡೆ ಕಾಯಿ ಬಿಸಿಲಿಗೆ ಬಣ್ಣ ಬಂದ್ಬಿಡುತ್ತೆ. ಒಂದು ಕಡೆ ಬಿಸಿಲು ಬೀಳ್ತಾ ಇರೋಂಥ ಕಡೆ ಬೇರೆ ಬಣ್ಣ ಬಂದ್ಬಿಡುತ್ತೆ. ಆ ತೊಂದರೆ ಬರೋದಿಲ್ಲ. ಜೊತೆಗೆ ಕ್ವಾಲಿಟಿ ಚೆನ್ನಾಗಿದ್ದು ನಮಗೆ ಬೇಕಾದಂಥ ಕ್ವಾಲಿಟಿ ಸಿಗುತ್ತಿದ್ರಿಂದ. ರೈತ ನಾರಾಯಣಸ್ವಾಮಿ, ಕವರ್ ಕಟ್ಟುವುದರಿಂದ ನೈಸರ್ಗಿಕ ವಿಕೋಪಗಳಿಂದ ಮಾವಿನಕಾಯಿಯನ್ನು ರಕ್ಷಿಸಬಹುದು ಮತ್ತು ಆ ಹಣ್ಣು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ